ಇತ್ತೀಚಿನ ದಿನಗಳಲ್ಲಿ ಬೆಳಗಾದರೆ ಸಾಕು ಅಲ್ಲಿ ಹೃದಯಾಘಾತಕ್ಕೆ ಒಬ್ಬ ವ್ಯಕ್ತಿ ಬಲಿಯಾದರು, ಇಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬ ಯುವಕ ಬಲಿಯಾದ ಇಂಥ ಸುದ್ದಿಗಳನ್ನೇ ಗಮನಿಸ್ತಾ ಇದ್ದೀವಿ. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಇದೇ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ. ಕೂತಲ್ಲಿನೇ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ ಹೃದಯಾಘಾತಕ್ಕೆ. ಹೃದಯಾಘಾತದಿಂದ ಕೂತ ಜಾಗದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಬೈಕ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೃತ ದುರ್ದೈವಿ. ಚಿಕ್ಕಮಗಳೂರಿನ ಹಿರೇಗೌಜದ ಶಿವಮೂರ್ತಿ ಸಾವನ್ನಪ್ಪಿರೋದು. 50 ವರ್ಷ ವಯಸ್ಸವರಿಗೆ. ಬೈಕ್ ಶೋರೂಮ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಶಿವಮೂರ್ತಿ ಅವರು. ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿರುವಂಥ ಶೋರೂಮ್. ಹೃದಯಾಘಾತದಿಂದ ಕೂತ ಜಾಗದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿನೇ ಹಾರ್ಟ್ ಅಟ್ಯಾಕ್ ಆಗಿದೆ ನೋಡಿ. ಅದು ಯಾಕೆ ಹಿಂಗಾಗ್ತಾ ಇದೆಯೋ ಏನೋ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರವರೆಗೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದು ಕೂಡ ಕೂತ ಜಾಗದಲ್ಲಿನೇ ಹೃದಯಾಘಾತ ಆಗಿ ಅವರು ಸಾವನ್ನಪ್ಪಿರೋದು. ಈಗಾಗಲೇ ಅಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ಸೊ ಆಲ್ರೆಡಿ ಅವರು ಬಿದ್ದು ಹೋಗಿದ್ದಾರೆ. ಬೈಕ್ ಶೋರೂಮ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ ನೋಡಿ. ಅಲ್ಲಿ ಪಾಪ ಕೆಲಸದಲ್ಲೇ ಇದ್ದಂಥ ವ್ಯಕ್ತಿ ಅವರು ಶಿವಮೂರ್ತಿ. 50 ವರ್ಷ ವಯಸ್ಸವರಿಗೆ. ಕೆಲಸ ಮಾಡ್ತಾನೆ ಪ್ರಾಣ ಹೋಗಿದೆ. ಹೃದಯಾಘಾತಕ್ಕೆ ಬಲಿಯಾಗಿರುವಂಥ ಮತ್ತೊಬ್ಬ ವ್ಯಕ್ತಿಯವರು. ಸೊ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಅವರ ಜೀವ ಹೋಗಿತ್ತು ಅನ್ನೋ ಮಾಹಿತಿ ಇದೆ. ನೋಡಿ ಇಲ್ಲಿ ಹೆಂಗೆ ಬಿದ್ದಿದ್ದಾರೆ ಪಾಪ. ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು. ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿರುವಂಥ ಶೋರೂಮ್ ಬಳಿ ಆಗಿರುವಂಥ ಘಟನೆ ಇದು. ಚಿಕ್ಕಮಗಳೂರಿನ ಹಿರೇಗೌಜದ ಶಿವಮೂರ್ತಿ ಬಲಿಯಾಗಿದ್ದಾರೆ. ಬೈಕ್ ಶೋರೂಮ್ನಲ್ಲಿ ಪಾಪ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ರಂತೆ ನೋಡಿ. ಹೊಟ್ಟೆ ಉರಿಯುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಅದಾದ ನಂತರ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಅದಕ್ಕಿಂತ ಮುಂಚೆನೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನೋದು ತಿಳಿದು ಬರ್ತಾ ಇರುವಂಥ ವಿಚಾರ. ನೋಡಿ ಇವಾಗ ಈ ದೃಶ್ಯದಲ್ಲಿ ಗಮನಿಸ್ಬೋದು. ಅವ್ರು ಕೂತ್ಕೊಂಡಿರೋದು ಕಾಣಿಸಲ್ಲ ಅಲ್ಲಿ. ಬಟ್ ಏಕಾಏಕಿಯಾಗಿ ಅವರು ಹಾರ್ಟ್ ಅಟ್ಯಾಕ್ ಆದ ನಂತರ ಕೆಳಗಡೆ ಬೀಳ್ತಾರೆ. ಕೂತ್ಕೊಂಡಿದ್ದ ಚೇರಿಂದ ದಪ್ಪ ಅಂತ ಕೆಳಗಡೆ ಬೀಳ್ತಾರೆ ನೋಡಿ. ಹಾರ್ಟ್ ಅಟ್ಯಾಕ್ ಆಗಿದೆ. ಎಸ್, ಅಲ್ಲಿ ಬಂದು ಕೂತ್ಕೊಳ್ತಾರೆ. ಅವ್ರಿಗೇನೋ ನಿಲ್ಲಕ್ಕಾಗಿಲ್ಲ ಅಂತ ಕಾಣಿಸುತ್ತೆ. ಪಾಪ ತ್ರಾಸಾಗಿದೆ ಅವ್ರಿಗೆ. ಹಾಗಾಗಿ ಬಂದು ಚೇರ್ ಮೇಲೆ ಕೂರ್ತಾರೆ. ಅವ್ರಿಗೆ ಆಗಲ್ಲ ನೋಡಿ. ಏಕಾಏಕಿಯಾಗಿ ಬಿದ್ದು ಬಿಡ್ತಾರೆ ಕೆಳಗಡೆ ಹಾರ್ಟ್ ಅಟ್ಯಾಕ್ ಆಗಿ. ಸೊ ಅಲ್ಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರೋದು. ನಿಜಕ್ಕೂ ಭಾಳ ನೋವಿನ ಸಂಗತಿ ಇದು.